ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ. ತಪ್ಪದೇ ಕೇಳಿ, ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50. ತಪ್ಪದೇ ಕೇಳಿ, ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ರಮ್ಯಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗಿಡಮೂಲಿಕೆಗಳು. ಅಂದರೆ ಮನೆಯಲ್ಲಿ ದೊರೆಯಬಹುದಾದಂತಹ ವಸ್ತುಗಳನ್ನು ಬಳಸಿಕೊಂಡು ಯಾವ ರೀತಿ ಮನೆಮದ್ದುಗಳನ್ನ ಮಾಡ್ಕೋಬೋದು, ಅವು ಆರೋಗ್ಯಕ್ಕೆ ಯಾವ ರೀತಿ ಉಪಯೋಗವಾಗಿವೆ, ಹಾಗೆಯೇ ಅವುಗಳಲ್ಲಿ ಯಾವೆಲ್ಲ ರೀತಿಯ ಔಷಧಿ ಗುಣಗಳಿವೆ ಎಂಬುದನ್ನು ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಸ್ಥಾಯಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಶಿರೇಖಾ ಎಚ್ಚಿರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿದು ಬರೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಮೇಡಮ್, ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಗಿಡಮೂಲಿಕೆಗಳು ಅಂದರೆ ಮನೆಯಲ್ಲಿ ಅಥವಾ ನಮ್ಮ ಸುತ್ತಮುತ್ತ ದೊರೆಯುವಂತಹ ಆಹಾರ ಪದಾರ್ಥಗಳಲ್ಲಿ ಇರಬಹುದು ಅಥವಾ ಗಿಡಮೂಲಿಕೆಗಳಲ್ಲಿ ಇರಬಹುದು, ಯಾವೆಲ್ಲ ರೀತಿಯ ಔಷಧೀಯ ಗುಣಗಳಿವೆ, ಅವು ಆರೋಗ್ಯಕ್ಕೆ ಯಾವ ರೀತಿ ಒಳಿತನ್ನು ಮಾಡ್ತವೆ ಎಂಬುದರ ಬಗ್ಗೆ ಮಾತನಾಡ್ತಾ ಇದ್ದೇವೆ ಮೇಡಮ್. ಮೊದಲಿಗೆ ಈ ವಿಷಯದ ಕುರಿತು ಮಾತನಾಡೋದಾದರೆ ಏನು ಹೇಳ್ತೀರಾ ಮೇಡಮ್? ಈಗ ಸಾಧಾರಣವಾಗಿ ಜನಗಳಿಗೆ ಔಷಧೀಯ ಸಸ್ಯಗಳ ಬಗ್ಗೆ ಹೆಚ್ಚು ಮಾಹಿತಿ ತಿಳಿದಂಗೆ ಅವರು ಮನೆಯಲ್ಲಿಯೇ ತಮಗೆ ಬಂದಂತಹ ಒಂದು ರೋಗದ ಪರಿಸ್ಥಿತಿಯಲ್ಲಿ ತಮ್ಮ ಕೈಲಾದ ಒಂದು ಮನೆ ಮದ್ದನ್ನು ಅವರು ಮಾಡ್ಕೊಂಡೇ ಆದ್ರೆ ಅದು ರೋಗದ ಮುಂದಿನ ಅವಸ್ಥೆಗೆ ತಲುಪೋಕ್ ಮೊದಲು ಅವರು ಜಾಗೃತರಾಗಿ ಎಚ್ಚರಿಕೆ ಆಗ್ತಾರೆ. ಮತ್ತೆ ರೋಗ ಮುಂದಿನ ಅವಸ್ಥೆಗೆ ಹೋಗಲ್ಲ, ಅವರು ನೋವಿನಿಂದ ನರಳುವಂತ, ಕಷ್ಟದಿಂದ ಒಂದು ಪರಿತಪಿಸುವಂತ ಪರಿಸ್ಥಿತಿಗಳು ಸುಧಾರಣೆಗೆ ಬರುತ್ತೆ. ಆಮೇಲೆ ಎಷ್ಟೋ ಸತಿ ಆ ರೋಗ ಅಲ್ಲಿಗೆ ವಾಸಿ ಕೂಡ ಆಗುವಂತ ಸಾಧ್ಯತೆಗಳು ಇದೆ. ಆದ್ರಿಂದ ಮೊದಲನೇದಾಗಿ ಜನಸಾಮಾನ್ಯರಿಗೆ ಔಷಧೀಯ ವಿವೇಚನೆ ಸಾಧಾರಣವಾಗಿ ಎಲ್ಲ ಒಂದು ಜನಸಾಮಾನ್ಯರಿಗೂ ತಿಳಿದಿದ್ರೆ ಒಳ್ಳೇದು ಅಂತ ನಮ್ಮ ಭಾವನೆ. ಅಂದ್ರೆ ಈ ಔಷಧಿಗಳ ಬಗ್ಗೆ ಅಂದ್ರೆ ಜನಸಾಮಾನ್ಯರಿಗೆ ತಿಳಿದಿರೋದು ಅವಶ್ಯಕ. ಯಾಕಂದ್ರೆ ಅವರು ಪ್ರತಿನಿತ್ಯ ಹೌದು, ಈಗ ಆಹಾರನೇ ಆಗ್ಲಿ ಔಷಧಿ ಆಗ್ಲಿ ಈಗ ಎಷ್ಟೊಂದು ಕೆಮಿಕಲ್ ಮೆಡಿಸಿನ್ಸ್ ಗೊತ್ತಿರಲ್ಲ, ಬೇಡ. ಆದ್ರೆ ಸಸ್ಯ ಸಮೃದ್ಧಿಯಲ್ಲಿ ಈಗ ಕಾಡು, ಜನಮನ, ಸುತ್ತಮುತ್ತ ನಮ್ಮ ಪರಿಸರದಲ್ಲಿರುವಂತಹ ನೀರಾಗ್ಲಿ, ಗಿಡಗಳಾಗ್ಲಿ, ನಮ್ಮ ಸುತ್ತಮುತ್ತ ಮನೆಯಲ್ಲಿರುವಂತ ಕೆಲವು ಇಂಥ ಪ್ರತಿಯೊಂದೂ ಕೂಡ ಔಷಧಿಯಾಗಿ ನಾವು ಹೇಗೆ ಬಳಸ್ಬೋದು, ಯಾವ ಯಾವ ಒಂದು ಕಂಡೀಷನ್ಸ್ ನಲ್ಲಿ ಅವುಗಳನ್ನ ಬಳಸಿದ್ರೆ ಅವು ಒಳ್ಳೇದಾಗುತ್ತೆ, ರೋಗ ಬಾರದ ಸ್ಥಿತಿಯಲ್ಲಿ ಇದ್ದು ಜನ ನೆಮ್ಮದಿಯಾಗಿ ಬದುಕ್ತಾರೆ ಅನ್ನೋದಕ್ಕೆ ಈ ಮನೆ ಮದ್ದು ಜನಗಳಿಗೆ ತಿಳಿಯೋದು ಒಂದು ಅವಶ್ಯಕವಾಗಿರುತ್ತೆ. ಹಾಗಾದ್ರೆ ಈ ಮನೆ ಮದ್ದಿನ ಮಹತ್ವ ಏನು ಮೇಡಮ್? ಮೇಡಮ್, ಮನೆ ಮದ್ದು ತಿಳ್ಕೊಂಡ ತಕ್ಷಣಕ್ಕೆ ಸಾಧಾರಣವಾಗಿ ಮನೆಯಲ್ಲಿ ಜನಕ್ಕೆ ಬರುವಂತಹ ಒಂದು ಶೀತ, ನೆಗಡಿ, ಕೆಮ್ಮು, ಜ್ವರ, ಅತಿಸಾರ, ವಾಂತಿ, ಭೇದಿ, ಈ ಸಾಧಾರಣವಾಗಿರುವ ಒಂದು ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಅಂತ ಅವಶ್ಯಕತೆ ಇರೋದೇ ಇಲ್ಲ, ಅವರೇ ಅದನ್ನ ಸುಧಾರಿಸ್ಕೋಬಹುದು. ಕೆಲವೊಂದು ಸಾರಿ ಈ ಹಳ್ಳಿಗಾಡಲ್ಲಿ ಜನ ಇರ್ತಾರೆ, ಅಲ್ಲಿ ವೈದ್ಯರ ಒಂದು ಅವೈಲಬಿಲಿಟಿ ಸಿಗುವಂತ ಒಂದು ಸಂದರ್ಭಗಳು, ಈಗ 2 ದಿನ ರಜೆ ಇರುತ್ತೆ ಅಥವಾ ಡಾಕ್ಟರ್ ರಜೆ ಹಾಕಿ ಹೋಗಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಇವರು ಪೇಟೆ ಸ್ಥಳಕ್ಕೆ ಬರೋದು ಕಷ್ಟ ಆಗುತ್ತೆ. ಆ ರೋಗದಿಂದ ನರಳಾಡುವಂತ ಪರಿಸ್ಥಿತಿಗಳು ದೀರ್ಘವಾಗಿರುತ್ತೆ. ಅದ್ರ ಬದಲು ಅವರು ಮನೆ ಮದ್ದುಗಳನ್ನ ಅವರು ತಿಳ್ಕೊಂಡೇ ಆಗಲಿ, ಅವ್ರಿಗೆ ತುಂಬಾ ಚೆನ್ನಾಗಿ ಇದನ್ನ ನಿಭಾಯಿಸೋ ಒಂದು ಶಕ್ತಿ ಇರುತ್ತೆ. ಎರಡನೇದಾಗಿ ಕಾಡಿನಲ್ಲಿರೋ ಅಥವಾ ರೈತಾಪಿ ವರ್ಗಕ್ಕೆ ಬೇಕಾದಂಗೆ ಸಸ್ಯ ಸಮೃದ್ಧಿ ಇರುತ್ತೆ. ನಮ್ ನಾಡಿನಲ್ಲಿರುವಂತ, ನಾವು ಕಾಂಕ್ರೀಟ್ ಅಲ್ಲಿ ಕೂತ್ಕೊಂಡು ನಮ್ಗೇನು ಅಷ್ಟು ಔಷಧಿ ದ್ರವ್ಯಗಳು ಗೊತ್ತಿದ್ರೂ ಪ್ರಯೋಜನ ಇಲ್ಲ, ಗೊತ್ತಿರ್ಲೇ ನಮ್ಗೆ ಅಷ್ಟು ಲಭ್ಯನೂ ಇರೋಲ್ಲ. ಅದೇ ಇವರು ಒಂದು ಹಳ್ಳಿಗಾಡಿನಲ್ಲಿ ಔಷಧಿ ಸಸ್ಯಗಳ ವಿವರಣೆ ತಿಳ್ಕೊಂಡಾಕ್ಷಣ ಅವ್ರು ಮಾಡಿಕೊಂಡ್ರೆ ಅವ್ರಿಗೆ ಹತ್ತಿರವಾಗೂ ಇರುತ್ತೆ, ಔಷಧಿ ಬೇಕಾದಂಗ ಅವ್ರಿಗೆ ಅವೈಲಬಿಲಿಟಿ ಇರುತ್ತೆ, ಅದರಿಂದ ಅವ್ರಿಗೆ ಉಪಯೋಗ ಆಗತ್ತೆ. ಒಳ್ಳೆ ವಿಚಾರ ಹೇಳಿದ್ರಿ ಮೇಡಮ್. ಹಾಗೇನೆ
ಇವತ್ತು ಯಾವ ವಿಷಯದ ಕುರಿತು ಮಾತನಾಡ್ತಿದ್ದಾರೆ ಈಗ ಮನೆ ಮದ್ದಿನಲ್ಲಿ? ಮೇಡಮ್, ಇವತ್ತಿನ ಒಂದು ವಿಚಾರ ತ್ರಿಫಲ. ತ್ರಿಫಲ ಅಂದ್ರೆ ಅದು ಮೂರು ಸೇರಿ 3 ಫಲಗಳು. ಅಂದ್ರೆ 3 ಫಲ ಅಂದ್ರೆ 3 ಫಲಗಳು. 3 ಫಲಗಳನ್ನು ಕಾಂಬಿನೇಷನ್ ಇರುವಂತದ್ದು ಹರಿತಕಿ, ವಿಭೀತಕಿ, ಆಮಲಕಿ. ಇದು 3 ಸೇರಿಸಿ ಆಯುರ್ವೇದದಲ್ಲಿ ತ್ರಿಫಲ ಅಂತ ಕರಿತೀವಿ. ಈ ಒಂದು ಔಷಧಿ ತುಂಬಾ ವಿಚಾರದಲ್ಲಿ ಔಷಧಕ್ಕಾಗಿ ಸಾಕಷ್ಟು ವಿಚಾರದಲ್ಲಿ ಬರುವಂತದ್ದು. ಹಂಗಾಗಿ ಹೆಚ್ಚು ರೋಗಕ್ಕೆ ಉಪಯೋಗ ಆಗೋದ್ರಿಂದ ಅದನ್ನ ಎಲ್ಲಾದ್ರಲ್ಲೂ ಬಳಸಿದ್ರು ಅದು ಒಳ್ಳೇದಾಗುತ್ತೆ ಅಂತ ಯಾವ್ಯಾವ್ದ್ರಲ್ಲಿ ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾ ಇದೀನಿ. ಸೊ ಈಗ ತ್ರಿಫಲ ನಿಮ್ಗೆ ಇಲ್ಲಿ ನೋಡಿ, ಈ ತ್ರಿಫಲ ಏನದು? ಏಕಃ ಹರಿತಕಿ ಯೋಜ್ಯ ದ್ಯೌಚ ಯೋಜ್ಯೋ ವಿಭೀತಕಂ ತ್ರೀಣಿ ಚಾಮಲಕಾನ್ಯಾಹು ತ್ರಿಫಲೈಷ ಪ್ರಕೀರ್ತಿತ. 1 ಪಾರ್ಟ್ ಹರಿತಕಿ, 2 ಪಾರ್ಟ್ ವಿಭೀತಕಿ, 3ನೇ ಪಾರ್ಟ್ ಆಮಲಕಿ. ಇದು ಈ ತರ ಮಾಡಿದ್ರೆ ಇದನ್ನ ತ್ರಿಫಲ ಅಂತ ಕರಿತೀವಿ. ಈ ತ್ರಿಫಲನ ಎಲ್ಲೆಲ್ಲಿ ಉಪಯೋಗಿಸ್ತೀವಿ? ತ್ರಿದೋಷಹರ, ದೀಪಕ, ಪಾಚಕ, ವೃಷ್ಯ, ಅಫ್ರೋಡಿಸಿಕ್, ಮೇಹಹರ ಅಂದ್ರೆ ಡಯಾಬಿಟಿಸ್ ಒಳ್ಳೇದು, ದೀಪನ, ಅಗ್ನಿ ದೀಪನ, ನೇತ್ರ ರೋಗ ಹರ, ಮತ್ತೆ ಕುಷ್ಠಹರ ಅನ್ನೋ ಚರ್ಮ ರೋಗಕ್ಕೆಲ್ಲ ಒಳ್ಳೇದು. ಹಿಂಗೆ 3 ಬಹಳಷ್ಟು ಪ್ರಿಪರೇಷನ್ಸ್ ಅನ್ನು ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಕಣ್ಣುರಿ ತ್ರಿಫಲ ಕಷಾಯ ಮಾಡಿ ಅದನ್ನ 5 ಕಪ್ಸ್ ಅಥವಾ 2 ಕಪ್ಪಲ್ಲಿ ತ್ರಿಫಲ ಕಷಾಯನ ತಣ್ಣಗ್ ಮಾಡಿ ಇಟ್ಟು ಅದನ್ನ ಕಣ್ಣನ್ನ ಚೆನ್ನಾಗಿ ಅದನ್ನ ಮಿಟಕ್ಸಿದ್ರೆ ಕಣ್ಣನ್ನ ತೊಳೆದಂಗಾಗತ್ತೆ. ಐ ವಾಶ್ ಅಂತೀವಿ. ಕಣ್ಣು ಉರಿ, ಕಣ್ಣು ನೋವು ಕಮ್ಮಿ ಆಗುತ್ತೆ. ಮತ್ತೆ ತ್ರಿಫಲ ಚೂರ್ಣವನ್ನ ಮತ್ತೆ ಇದು ಎಷ್ಟಿ ಚೂರ್ಣನ ಮಿಕ್ಸ್ ಮಾಡಿ ನಮ್ ಕಣ್ಣಿನ ಮೇಲೆ ಹಚ್ಚಿ ಮಲ್ಕೊಂಡ್ರೆ ಕಣ್ಣು ಉರಿ, ಕಣ್ಣಲ್ಲಾಗೋ ಸುಸ್ತು, ಕಣ್ಣಿಂದು ಐ ಮಸಲ್ಸ್ ಆಗಿರೋ ಸ್ಟ್ರೈನ್ ಎಲ್ಲ ಕಮ್ಮಿ ಆಗುತ್ತೆ. ಆಯ್ತಾ? ಮತ್ತೆ ಅಮೃತ ಬಳ್ಳಿ, ತ್ರಿಫಲ ಇವುಗಳ ಕಷಾಯವನ್ನು ಹಿಪ್ಪಲಿ ಚೂರ್ಣ ಸೇರಿಸಿ ಜೇನುತುಪ್ಪ ಸೇರಿಸಿ ತೆಗೆದುಕೊಂಡ್ರೆ ಸಮಸ್ತವಾದ ನೇತ್ರ ರೋಗಗಳನ್ನು ಗುಣಪಡಿಸುತ್ತೆ. ಅದಲ್ಲದೆ ಈ ತ್ರಿಫಲ ಆಂಟಿ ಮೈಕ್ರೋಬಿಯಲ್, ಆಂಟಿ ಇನ್ಫ್ಲಮೇಟರಿ ಈ ಪ್ರಾಪರ್ಟಿ ಇರೋದ್ರಿಂದ ಹಲ್ಲು ನೋವು ಒಳ್ಳೇದು. ಇದನ್ನ ತ್ರಿಫಲ ಚೂರ್ಣ, ಎಷ್ಟಿ ಚೂರ್ಣ ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸೈಂಧವ ಲವಣ ಸೇರಿಸಿ, ಮೆಣಸು, ಲವಂಗ, ಚಕ್ಕೆ ಇದನ್ನ ಸೇರಿಸಿ ಹಲ್ಲನ್ನು ಉಜ್ಜಿದ್ರೆ ಹಲ್ಲು ಶುದ್ಧಿ ಆಗೋ ಜೊತೆಗೆ ಬಾಯಿಗೆ ಒಳ್ಳೆ ಘಮಘಮ ಅಂತ ಒಂಥರ ಏನದು ದಂತ ಶೂಲಹಾರ. ಆಮೇಲೆ ಎಕ್ಸಸ್ ಆಫ್ ಇದು ಡೆಪಾಸಿಷನ್ ಆಗುತ್ತಲ್ಲ, ಪ್ಲೇಟ್ ಫಾರ್ಮೇಶನ್, ಅದನ್ನ ಕೂಡ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಗಳಾಗಿ ಪ್ಲೇಟ್ ಫಾರ್ಮೇಶನ್ ಆಗುತ್ತೆ. ಅದೆಲ್ಲದನ್ನು ಕೂಡ ಇದು ವಾಸಿ ಆಗುತ್ತೆ. ಆಮೇಲೆ ಮೌತ್ ಫ್ರೆಶ್ನರ್ ಆಗಿ ಕೂಡ ತ್ರಿಫಲ ಚೂರ್ಣ ಕೆಲಸ ಮಾಡುತ್ತಿಲ್ಲಿ. ಏನು ವಾಶ್ ಆಗು ಕೆಲಸ ಆಗುತ್ತೆ, ಮೌತ್ ಫ್ರೆಶ್ನರ್ ಆಗು ಇರುತ್ತೆ. ಅದೇ ಹೇಳದ್ನಲ್ಲ, ಮನೇಲಿ ಸ್ವಲ್ಪ ಲವಂಗ, ತ್ರಿಫಲ ಚೂರ್ಣ, ತ್ರಿಕಟು ಚೂರ್ಣ, ಎಷ್ಟಿ ಚೂರ್ಣ ಇವನ್ನೆಲ್ಲ ಮಾಡಿ ಹಲ್ಲುದ್ದಕ್ಕೆ ಹಲ್ಲು ಪುಡಿ ಮಾಡ್ಬಿಡ್ಬೋದು. ಮನೇಲೇ ಮಾಡ್ಕೊಬಹುದು. ಏನು ತ್ರಿಫಲ ಚೂರ್ಣ, ತ್ರಿಕಟು ಚೂರ್ಣ, ಎಷ್ಟಿ ಚೂರ್ಣ, ಆಮೇಲೆ ಜಾಯಿಕಾಯಿ, ಲವಂಗ, ಸ್ವಲ್ಪ ಮೆಣಸು, ಆಮೇಲೆ ಪಚ್ಚ ಕರ್ಪೂರ, ಏಲಕ್ಕಿ, ಸ್ವಲ್ಪ ಸೈಂಧವ ಲವಣ ಇದನ್ನ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನೀವ್ ಯಾವ ಅಂಗಡಿಗೂ ಹೋಗಿ ಹಲ್ಲು ಪೇಸ್ಟ್ ತರಬೇಕಾಗಿಲ್ಲ. ಇದನ್ ಮನೆಯಲ್ಲೇ ಮಾಡಿ ಹಲ್ಲುಜ್ಜಿ ಪ್ರತಿಯೊಬ್ರು ಮಾಡ್ಕೊಂಡ್ರು ಹಲ್ಲು ಕ್ಲೀನ್ ಆಗತ್ತಲ್ದೆ ಯಾವ ಇನ್ಫೆಕ್ಷನ್ ಆಗದಿದ್ದಂಗೆ ಬೇಕಾದಂಗ ಹಲ್ಲು ತುಂಬಾ ಚೆನ್ನಾಗಿ ಮೌತ್ ಫ್ರೆಶ್ನರ್ ಆಗೂ ಇರುತ್ತೆ. ಹಲ್ಲಿ ನೋವು ಬರದಿದ್ದಂಗೆ ಎವ್ರಿಡೇ ಉಪಯೋಗಿಸ್ಬೋದು. ಹಾಗೇನೆ ಈಗ ಚರ್ಮ ರೋಗಕ್ಕೂ ಒಳ್ಳೇದು ಅಂತ. ಚರ್ಮ ರೋಗಕ್ಕೆ ತ್ರಿಫಲ ಚೂರ್ಣ, ಎಷ್ಟಿ ಚೂರ್ಣ ಮತ್ತೆ ಮಂಜಿಷ್ಟ ಅಂತಾನು ಸಿಗುತ್ತೆ. ಅದನ್ನು ಸೇರಿಸಿ ನಿಮ್ಮ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ದಿನಾ ಸ್ನಾನಕ್ಕೆ ಉಪಯೋಗಿಸ್ಬೋದು. ತ್ರಿಫಲ ಚೂರ್ಣ, ಎಷ್ಟಿ ಚೂರ್ಣ, ಮಂಜಿಷ್ಟನ್ನ ಮಿಕ್ಸ್ ಮಾಡಿ ಈ ಇವಾನ ಪಿಡಿಕ ಅಂತ ನೀವ್ ಆಗ್ಲೇ ಪ್ರಶ್ನೆ ಕೇಳಿದ್ರಿ. ಈ ಚಿಕ್ಕ ಹೆಣ್ಮಕ್ಳು ಋತುಮತಿ ಆದಾಗ ಈ ಕೆನ್ನೆ ಮೇಲೆಲ್ಲ ಮೊಡವೆ ಬರುತ್ತೆ. ಏನಕ್ಕೆ ಅದು ಹೆಂಗ್ ಹೋಗುತ್ತೆ ಅಂದ್ರೆ, ಒಂದು ಒಳಗಡೆಯಿಂದ ಚಿಕಿತ್ಸೆ, ಹೊರಗಡೆಯಿಂದ ಚಿಕಿತ್ಸೆ. ಒಳಗಡೆಯಿಂದ ಗರ್ಭಕೋಶದಲ್ಲಿರುವ ಆ ಪೀರಿಯಡ್ ಸೈಕಲ್ಸ್ ದಲ್ಲಿರುವಂತ ಒಂದು ವ್ಯತ್ಯಾಸಗಳನ್ನ ಅಶೋಕ ಚಕ್ಕೆ, ಅಶೋಕಾರಿಷ್ಟಗಳನ್ನ ಕೊಟ್ಟು ಅದನ್ನ ಸರಿ ಮಾಡ್ಬೇಕು. ಹೊರಗಡೆಯಿಂದ ಇದೇನಿದೆ ಈ ತ್ರಿಫಲ ಚೂರ್ಣ, ಎಷ್ಟಿ ಇವುಗಳನ್ನ ಮಿಕ್ಸ್ ಮಾಡಿ ಬೇಕಾದ್ರೆ ಗುಲಾಬ ಜಲ ಹಾಕ್ಬೋದು, ಶ್ರೀಗಂಧ ಸೇರಿಸ್ಬೋದು, ಜೇನುತುಪ್ಪ ಸೇರಿಸ್ಬೋದು, ಅಥವಾ ಕಮಲದ ಹೂವನ್ನ ತಂದು ಅರೆದು
ಮುಖಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಫೇಸ್ ಪ್ಯಾಕ್ ತರ ಹಾಕ್ಬೋದು. ಇದು ಮಾಡೋದ್ರಿಂದ ಮುಖದ ಮೇಲಿರೋ ಕಲೆಗಳು ಹೋಗುತ್ತೆ. ಆಮೇಲೆ ಮೊಡವೆಗಳು ಬರದೇ ಇದ್ದಂಗೆ ತಡೆಯುತ್ತೆ. ತುಂಬಾ ಹಳೆ ಮೊಡವೆಗಳು ಕಲೆ ಉಳಿಸ್ಬಿಟ್ಟಿದೆ ಅಂದ್ರೆ ಆ ಕಲೆಗಳು ಕೂಡ ಶ್ರೀಗಂಧ, ತ್ರಿಫಲ, ಎಷ್ಟಿ ಇವುಗಳನ್ನ ಬಿಸಿ ಹಾಲ್ನಲ್ಲಿ ಮಿಕ್ಸ್ ಮಾಡಿ ಹಚ್ಚಿ ಸ್ವಲ್ಪ ಹೊತ್ತು ಕೂತಿದ್ದು ಮುಖ ತೊಳೆಯೋದ್ರಿಂದ ವಾಸಿಯಾಗುತ್ತೆ. ಆಯ್ತಾ? ಎಷ್ಟಿ ಅಂದ್ರೆ ಏನು ಮೇಡಮ್? ಎಷ್ಟಿ ಅಂದ್ರೆ ಎಷ್ಟಿ ಅತಿ ಮಧುರ ಅದು ಒಂದು ಪೌಡರ್ ಸಿಗುತ್ತೆ ಅಂಗಡಿಗೆ, ಪಂಚರ ಅಂಗಡಿಗೆ ಹೋದಾಗ ಕೇಳಿದ್ರೆ ಸಿಗುತ್ತೆ. ಇಲ್ಲಾಂದ್ರೆ ತ್ರಿಫಲಾ ಚೂರ್ಣ, ಆಮೇಲೆ ತ್ರಿಫಲಾ ಚೂರ್ಣ, ಶ್ರೀಗಂಧ ಅದನ್ನ ಹಾಕ್ಬೋದು. ಅಥವಾ ಆಲೋವೆರಾ ತ್ರಿಫಲಾ ಚೂರ್ಣ ಹಾಕ್ಬೋದು. ತ್ರಿಫಲಾ ಚೂರ್ಣ ಜೇನುತುಪ್ಪ ಹಾಕ್ಬೋದು. ಏನಿಲ್ಲ ಅಂದ್ರೆ ರೋಸ್ ವಾಟರ್ನು ತ್ರಿಫಲಾ ಚೂರ್ಣನು ಮಿಕ್ಸ್ ಮಾಡಿ ಹಚ್ಬೋದು. ಇದೆಲ್ಲ ಮನೇಲಿ ಅವೈಲೇಬಲ್. ಹೇಳೋದು ಇದಕ್ಕಾಗೇ ಹುಡ್ಕೊಂಡು ಹೋಗಿ ತರಬೇಕು ಅಂತಿಲ್ಲ. ಮನೇಲಿ ಏನ್ ಸಿಗುತ್ತೆ ಅದನ್ನ ನಾವು ಚರ್ಮದ ಸೌಂದರ್ಯಕ್ಕಾಗಿ ಬಳಸ್ಬೋದು. ತ್ರಿಫಲಾ ಚೂರ್ಣ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡ್ಬೋದು. ಈಗ ಯಾವ್ದೋ ಒಂದು ಗಾಯ ಆಗಿರುತ್ತೆ, ಉಗುರು ಸುತ್ತ ಬಂದಿರುತ್ತೆ, ಗಾಯಗಳಾಗತ್ತೆ, ಅಲ್ಲಲ್ಲೇ ಗಾಯ ಇದಾಗತ್ತೆ. ಅಂತದ್ರಲ್ಲಿ ಆಲದ ಚಕ್ಕೆನಲ್ಲಿ ಕಷಾಯ ಮಾಡಿ ಆ ಗಾಯ ತೊಳೆದ್ರೆ ವ್ರಣಶೋಧಕ, ವ್ರಣರೋಪಕ. ನಿಮ್ದು ಇದನ್ನ ಕ್ಲಿನಿಕ್ ಹೋಗಿ ಗಾಯನೇ ಇದನ್ನೇ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ದೆ ಇದ್ರು ಇಷ್ಟಾದ್ರೂ ಮಾಡ್ಬೋದು. ಆಲದ ಆಲ, ಹತ್ತಿ, ಅರಳಿ ಇವುಗಳಿಂದ ಕಷಾಯ ಮಾಡಿ ಅದನ್ನ ತೊಳಿಬೇಕು, ಗಾಯನ ತೊಳಿಬೇಕು. ತ್ರಿಫಲಾ ಚೂರ್ಣ ಹಾಕ್ಬೇಕು. ಆಲೋವೆರಾ ಚೂರು ಅರಿಶಿನದ ಪುಡಿ ಸೇರಿಸಿ ಇದು ಮಾಡಿದ್ರೆ ಫಸ್ಟ್ ಕ್ಲಾಸ್ ಗಾಯವಾಸಿ ಆಗುತ್ತೆ. ಆಯ್ತಾ? ಸೊ ಇದೆಲ್ಲ ಏನು ಅಂದ್ರೆ ವ್ರಣಶೋಧಕ, ವ್ರಣರೋಪಕ ಅಂತ ಪ್ರಾಪರ್ಟಿ. ಆ ಕೆಲಸ ಇವುಗಳೆಲ್ಲನೂ ಈವನ್ ತ್ರಿಫಲಾ ಕೂಡ ವ್ರಣಶೋಧಕ, ವ್ರಣರೋಪಕ ಕೆಲಸ ಮಾಡುತ್ತೆ. ಆಯ್ತಾ? ಏನ್ ಹೇಳಿ? ಸಕ್ಕರೆ ಕಾಯಿಲೆಗೆ ಉತ್ತಮ ಅಂತ ಹೇಳ್ತಾ ಇದೀನಿ, ಅದನ್ನ ಮುಂದೆ ಹೇಳ್ತಾ ಇದೀನಿ. ತ್ರಿಫಲಾ ಚೂರ್ಣ ಲ್ಯಾಕ್ಸೇಟಿವ್ ಆಗಿ ಮಲಬದ್ಧತೆ ನಿವಾರಿಸುತ್ತೆ. ಮಲಬದ್ಧತೆನ ನಿವಾರಿಸೋದು ಅಂದ್ರೇನು? ರಾತ್ರಿ ಹೊತ್ತು ಎವ್ರಿಡೇ ಬಿಸಿನೀರಲ್ಲಿ ಇದನ್ನ ತಗೊಂಡ್ರೆ ಮಲಬದ್ಧತೆ ನೀಟಾಗಿ ಆಗತ್ತೆ. ಅರ್ಷಸ್ ಅಂತಂದ್ರೆ ಪೈಲ್ಸ್ ಅಂತ ರೋಗಗಳು ಬರೋದೇ ಇಲ್ಲ. ಅಥವಾ ಬಂದಿದ್ರು ಪ್ರತಿದಿನ ರಾತ್ರಿ ತ್ರಿಫಲಾ ಚೂರ್ಣ ಬಿಸಿನೀರಲ್ಲಿ ತಗೊಂಡ್ರೆ ನೆಕ್ಸ್ಟ್ ಡೇಗೆ ಸರಾಗವಾಗಿ ಮೋಷನ್ ಆಗುತ್ತೆ. ಸೊ ಆ ಜಾಗದಲ್ಲಿ ತೊಂದರೆ ಆಗಲ್ಲ, ಪೈಲ್ಸ್ ವಾಸಿ ಆಗತ್ತೆ. ಆದಷ್ಟು ಪೈಲ್ಸ್ ರೋಗಕ್ಕೆ ಬಂದಾಗ ಮೊದ್ಲು ಚೆನ್ನಾಗಿ ನೀರ್ ಕುಡಿಬೇಕು, ಹೆಚ್ಚು ಫೈಬರ್ ಇರುವಂತ ಆಹಾರ ಚೆನ್ನಾಗಿ ತಗೋಬೇಕು, ನೀರ್ ಚೆನ್ನಾಗಿ ಕುಡಿಬೇಕು, ಸೊಪ್ಪು, ಹಣ್ಣು, ತರಕಾರಿ ತಗೋಬೇಕು. ಇದು ರಾತ್ರಿ ಹೊತ್ತು 1 ಸ್ಪೂನು ಬಿಸಿನೀರಲ್ಲಿ ತ್ರಿಫಲಾ ಚೂರ್ಣ ತಗೊಬೇಕು. ಮತ್ತೆ ಟ್ಯಾನಿನ್, ಸಪೋನಿನ್, ಪಾಲಿಫಿನಾಲ್ಸ್ ಅಂಡ್ ಫ್ಲೇವನಾಯ್ಡ್ಸ್ ಇರೋದ್ರಿಂದ ಮಧುಮೇಹವನ್ನು ಪಾಲಿಫಿನಾಲ್, ಟ್ಯಾನಿನ್ ಇರೋದ್ರಿಂದ ಇಟ್ ಇನ್ಹಿಬಿಟ್ಸ್ ದ ಗ್ಲೈಕೋಲಿಟಿಕ್ ಎನ್ಸೈಮ್ಸ್ ಬೈ ಬೈಂಡಿಂಗ್ ದ ಪ್ರೋಟೀನ್, eventually resulting in the low blood glucose level. ಬ್ಲಡ್ ಗ್ಲೂಕೋಸ್ ಲೆವೆಲ್ ನ ಇದು ಕಮ್ಮಿ ಮಾಡುತ್ತೆ. ಯಾವುದು? ತ್ರಿಫಲಾ. ಅರ್ಥ ಆಯ್ತಾ? ದೆನ್ ಸಪ್ರೆಸಿಂಗ್ ದ ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್ ಆಫ್ ದಿ ಸ್ಟಾರ್ಚ್. ತ್ರಿಫಲಾ ಜ್ಯೂಸ್ ಪ್ರಿವೆಂಟ್ಸ್ ಪೋಸ್ಟ್ ಮೀಲ್ ಸ್ಪೈಕ್ಸ್ ಇನ್ ದ ಬ್ಲಡ್ ಶುಗರ್. ಅರ್ಥ ಆಯ್ತಾ? ಪೋಸ್ಟ್ ಮೀಲ್, ಊಟ ಆಗಿದ ತಕ್ಷಣ ಬ್ಲಡ್ ಶುಗರ್ ಏರುತ್ತೆ. ಆದ್ರೆ ತ್ರಿಫಲಾ ಚೂರ್ಣ ತಗೊಳ್ತಾ ಇದ್ರೆ ಪೋಸ್ಟ್ ಮೀಲ್ ಹೈಕ್ ಬ್ಲಡ್ ಶುಗರ್ ಏರೋದು, ಪೋಸ್ಟ್ ಪ್ರ್ಯಾಂಡಿಯಲ್ ಇದು ಲೆವೆಲ್ ಕಮ್ಮಿ ಆಗುತ್ತೆ. ಆಯ್ತಾ? ಸೊ ದ ಪ್ಯಾನ್ಕ್ರಿಯಾಸ್ ಇಸ್ ಬೂಸ್ಟಿಂಗ್ ಇನ್ಸುಲಿನ್ ಪ್ರೊಡಕ್ಷನ್ ಅಲಾಂಗ್ ವಿತ್ ಇಂಪ್ರೂವಿಂಗ್ ದ ಓವರ್ ಆಲ್ ಇನ್ಸುಲಿನ್ ಸೆನ್ಸಿಟಿವಿಟಿ ಇನ್ ದ ಸೆಲ್. ಅಂದ್ರೆ ನಿತ್ಯ ತ್ರಿಫಲಾ ಉಪಯೋಗ ಮಾಡೋದ್ರಿಂದ ಒಂದು ವೆಯ್ಟ್ ಕಮ್ಮಿ ಆಗುತ್ತೆ. ಆಯ್ತಾ? ಅಂದ್ರೆ ಕೊಲೆಸ್ಟ್ರಾಲ್ ಅನ್ನ ತಗ್ಸುತ್ತದು. ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗೋದನ್ನ ಕಡಿಮೆ ಮಾಡುತ್ತೆ. ಆಮೇಲೆ ಮಲಬದ್ಧತೆನ ನಿವಾರಣೆ ಮಾಡುತ್ತೆ. ಹಂಗಾಗಿ ಎಕ್ಸಸ್ ಡಿಪಾಸಿಷನ್, ಈಗ ಏನಾದ್ರು ತಿಂದು ಒಳಗೆ ಇರಲ್ಲ, ಅದು ಕ್ಲೀನ್ ಆಗಿ ಆಚೆ ಕಡೆ ಅದು ಕಸ ಅದ್ರ ಪಾಡಗದು ಮಲ ಹೊರಗಡೆ ವಿಸರ್ಜನೆ ಆಗೋದ್ರಿಂದ ಒಳಗಡೆ ಇರುವಂತಹ ಅದು ವೇಸ್ಟ್ ಮೆಟೀರಿಯಲ್ ಉಳಿಯಲ್ಲ. ಹಂಗಾಗಿ ಅದೊಂದಾಯ್ತು. ಎರಡನೇದು, ಇದು ನಮ್ಮ ಪ್ಯಾಂಕ್ರಿಯಾಸ್ ಮೇಲೂ ಕೆಲಸ ಮಾಡುತ್ತೆ, ಇಂಪ್ರೂವ್ಸ್ ದಿ ಸೆಕ್ರೇಷನ್ ಆಫ್ ದಿ ಇನ್ಸುಲಿನ್. ಹಂಗಾಗಿ ಡಯಾಬಿಟಿಸ್ ಅನ್ನ ಅದು ನಿಯಂತ್ರಿಸುತ್ತೆ. ಅದಲ್ಲದೆ ತ್ರಿಫಲಾ ಒಂದು ಪರ್ಫೆಕ್ಟ್ ಆಂಟಿ ಆಕ್ಸಿಡೆಂಟ್. ಅದರಲ್ಲಿ ಗ್ಯಾಲಿಕ್ ಆಸಿಡ್ ಎಲ್ಲ ಇರುತ್ತೆ, ಫ್ಲೇವನಾಯ್ಡ್ಸ್, ಪಾಲಿಫಿನಾಲ್ಸ್ ಎಲ್ಲ ಇರೋದ್ರಿಂದ ಕ್ಯಾನ್ಸರ್ ರೋಗವನ್ನು ಕೂಡ ಇದು ತಡೆಗಟ್ಟುತ್ತೆ. ಕ್ಯಾನ್ಸರ್ ರೋಗವನ್ನು ಕೂಡ ಬರುವಂತದ್ದನ್ನ ತಡೆಯುವಂತ ಕೆಲಸ ಮಾಡುತ್ತೆ. ಇದೆಲ್ಲದಕ್ಕಿಂತ ಮೇನು
ಲಿವರ್ ಇಸ್ ದ ಗ್ರೇಟೆಸ್ಟ್ ಕೆಮಿಕಲ್ ಫ್ಯಾಕ್ಟರಿ ಇನ್ ದ ಬಾಡಿ. ಆ ಲಿವರ್ ನ ಒಂಥರ ಇವೆಲ್ಲದನ್ನು ಲಿವರ್ ಸಿಮ್ಯುಲೇಟ್ ಮಾಡಿ ಲಿವರ್ ನ ಒಂದು ಹೆಲ್ತಿಯಾಗಿಡೋ ಹಂಗೆ ಅಳಲೆಕಾಯಿ, ತಾರೆಕಾಯಿ, ನಲ್ಲಿಕಾಯಿ ಇದೆಲ್ಲ ಮಾಡೋದ್ರಿಂದ ಲಿವರ್ ಸ್ಟ್ರೆಂತ್ ಆಗುತ್ತೆ. ಹಂಗಾಗಿ ಒಂದ್ ಕಡೆ ಡಯಾಬಿಟಿಸ್ ಮೇಂಟೆನೆನ್ಸ್, ಒಂದ್ ಕಡೆ ಲಿವರ್ ನ ಸ್ಟ್ರೆಂತ್ ಮಾಡುತ್ತೆ, ಇನ್ನೊಂದ್ ಕಡೆ ಅಸಿಡಿಟಿ ಆಗದಿದ್ದಂಗೆ ನಲ್ಲಿಕಾಯಿ ಹೆಲ್ಪ್ ಮಾಡುತ್ತೆ. ಹೀಗೆ ನೂರಾರು ತರ ಇದು ಒಳಗಡೆ ಸಹಾಯ ಮಾಡೋದ್ರಿಂದ ಪ್ರತಿದಿನ ತ್ರಿಫಲ ಚೂರ್ಣ ಬಿಸಿನೀರಲ್ಲಿ ತಗೊಳ್ಳೋದ್ರಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ಹಾಗೇನೆ ಈಗ ಕೂದಲು ಉದುರುವಿಕೆ ಬಗ್ಗೆ ಹೇಳ್ತಾ ಇದ್ರಿ. ಯಾಕೆಂದ್ರೆ ಈಗ ಜನಸಾಮಾನ್ಯರಲ್ಲಿ ಇವಾಗ ಸಾಮಾನ್ಯವಾಗಿ ಕಂಡು ಬರುವಂತಹ ಸಮಸ್ಯೆ ಕೂದಲು ಉದುರೋದು. ಅದಕ್ಕೆ ಏನ್ ಮನೆ ಮದ್ದು ಹೇಳ್ತೀರಾ ಮೇಡಮ್? ಮನೆ ಮದ್ದು ಕೂದಲು ಉದುರೋದಕ್ಕೆ ಬೇಕಾದಷ್ಟು ಹೇಳ್ಬೋದು. ಮೊದಲನೇದು, ನಲ್ಲಿಕಾಯಿನ ಎವ್ರಿಡೇ ತಗೋಬೇಕು. ನಲ್ಲಿಕಾಯಿನ ತೊಳೆಯೋದು, ಬಾಯಿಲ್ ಮಾಡೋದು, ಬೀಜ ತೆಗೆಯೋದು, ಒಂದ್ ಸ್ವಲ್ಪ ಅದನ್ನ ಪೇಸ್ಟ್ ಮಾಡಿ ಫ್ರಿಜ್ಗೆ ಇಡೋದು. ಎವ್ರಿಡೇ ಬಿಸಿನೀರಲ್ಲಿ ತಗೊಳ್ತಾ ಬಂದ್ರೆ ವೈಟಮಿನ್ ಸಿ ಅಂಶ ಒಳಗಡೆ ಹೋಗುತ್ತೆ. ಸೊ ಅದು ಒಂದು. ಎರಡನೇದು, ತ್ರಿಫಲಾ ಚೂರ್ಣನ ಕೊಬ್ಬರಿ ಎಣ್ಣೆಗೆ ಹಾಕಿ ಬಿಸಿಲಲ್ಲೂ ಇಟ್ಟು ಸೂರ್ಯಪಾಕಿ ತೈಲ ಮಾಡ್ಬೋದು, ಅಥವಾ ಒಲೆ ಮೇಲೂ ಇಟ್ಟು ತೈಲ ಪಾಕ ಮಾಡ್ಬೋದು. ಆ ಒಲೆ ಮೇಲೆ ಇಟ್ಟು ಮಾಡುವಾಗ ಬೇಕಂದ್ರೆ ಬ್ರಾಹ್ಮಿ ಎಲೆ, ತ್ರಿಫಲಾ ಚೂರ್ಣ ಮತ್ತೆ ಒಣಗೊನೆ ಸೊಪ್ಪು ಇದನ್ನೆಲ್ಲನೂ ಹಾಕಿ ಒಲೆ ಮೇಲೆ ಎಣ್ಣೆ ಮಾಡ್ಬೋದು. ಅಂದ್ರೆ ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಹೇಳ್ತೀರಾ? ತ್ರಿಫಲಾ ಚೂರ್ಣನ ಪ್ರಮಾಣ ಕರೆಕ್ಟ್ ಆಗಿ ಹೇಳ್ಬಿಟ್ಟು ಮಾಡ್ಬೋದು. ಪ್ರಮಾಣ ಅಲ್ದೆ ಹೋದ್ರು ಮನೆಯಲ್ಲಿ ಅವ್ರ ಕಣ್ಣಳತೆಯಲ್ಲಿ ಹಾಕಿದ್ರು ಆ ಕೆಲಸ ಆಗುತ್ತೆ. ಒಂದು ರಸ ಆಕ್ಚುಲಿ ಹೇಳೋದಾದ್ರೆ 1 ಲೀಟರ್ಗೆ 4 ಪ್ರಮಾಣನೇ ಹಾಕ್ತೀನಿ ಅಂದ್ರೆ ಯಾರು ಮಾಡೋದೇ ಇಲ್ಲ. ಸೊ ಅಟ್ಲೀಸ್ಟ್ ಎಷ್ಟಾದ್ರೂ ಮನೆಯಲ್ಲಿ ಸ್ವಲ್ಪ ಒಂದ್ ಅರ್ಧ ಲೀಟರ್ಗೋ, 1/4 ಲೀಟರ್ಗೋ, 1 ಲೀಟರ್ಗೋ ಅವರಷ್ಟಕ್ಕೆ ಮಾಡ್ಕೊಳ್ಳಿ, ಆಯ್ತಾ? ಏನದು, ಹೊನಗೊನೆ ಸೊಪ್ಪು, ಒಂದೆಲ್ಗದ ಸೊಪ್ಪು, ತ್ರಿಫಲಾ ಚೂರ್ಣ, ಈ ಸೊಪ್ಪುಗಳನ್ನ ತಂದು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರಸ ಮಾಡಿ ಎಣ್ಣೆಲಿ ಹಾಕೋದು. ತ್ರಿಫಲಾ ಚೂರ್ಣ 4 ಸ್ಪೂನ್ ಹಾಕೋದು, ಚೆನ್ನಾಗಿ ಕುದಿಸೋವಂಥದ್ದು. ಇದಕ್ಕೆ ಸ್ವಲ್ಪ ಬೇಕು ಅಂದ್ರೆ ಒಂಚೂರು ಏಲಕ್ಕಿ ಪುಡಿ ಹಾಕೊಳ್ಳೋದು. ಇನ್ನು ಕಚೋರ ಅಂತಾನು ಸಿಗುತ್ತೆ, ಅದು ಒಂದ್ ಸ್ವಲ್ಪ ಹಾಕೋಬಹುದು. ಹಾಕೊಂಡು ಕೊಬ್ಬರಿ ಎಣ್ಣೆಗೆ ಮಾಡ್ಲಿ. ಕೊಬ್ಬರಿ ಎಣ್ಣೆ ಇಸ್ ವೆರಿ ಗುಡ್ ಫಾರ್ ದಿ ಹೇರ್. ಸೊ ತಿಲತೈಲನೂ ಮಾಡ್ಬೇಕು, ಆದ್ರೆ ಇವ್ರಿಗೆ ಯಾವ್ದು ಸಿಗುತ್ತೆ ಅದಾದ್ರೂ ಮಾಡ್ಲಿ. ಏನು ಒಟ್ಟಲ್ಲಿ ಈ ಆರ್ಟಿಫಿಷಿಯಲ್ ಆಗಿ ಯಾವ್ದೋ ತಂದು ಏನೋ ಹಚ್ಚೋ ಬದಲು ಇವರೇ ಮನೆಯಲ್ಲಿ ಮಾಡುವಾಗ ಇವ್ರಿಗೆ ಏನಾದ್ರು ಔಷಧಿ ಹಾಕಿದೀನಿ ಅನ್ನೋ ಒಂದು ಗಮನನೂ ಇರುತ್ತೆ. ಅದರಲ್ಲಿ ಇದು ಒಂದು ಸಾಫಲ್ಯವನ್ನು ಪಡೆಯುತ್ತೆ. ಹಾಗೇನೆ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಳಿಗೂ ಕೂಡ ಬಿಳಿ ಕೂದಲು ಸಮಸ್ಯೆ ಬರ್ತಾ ಇದೆ. ಇದಕ್ಕೇನಾದ್ರೂ ಸಮಸ್ಯೆ ಬರೋದಕ್ಕೆ ಶಾಂಪೂನ ತಡೆಗಟ್ಟಬೇಕು. ಅರ್ಥ ಆಯ್ತಾ? ಮನೆಯಲ್ಲಿ ಪ್ರತಿನಿತ್ಯ ನಮ್ ಸೀಗೆಕಾಯಿ ಹಿಂದಿನ ಪದ್ಧತಿಲಿ ಏನಿತ್ತು, ಕ್ಯಾಸ್ಟರ್ ಆಯಿಲ್ ನ ತಲೆಗೆ ಹಚ್ಕೊಳ್ಳುವಂಥದ್ದು. ಆಮೇಲೆ ಸ್ವಲ್ಪ ಹೊತ್ತು ನೆಂದು ಸೀಗೆ ಪುಡಿ, ಚುಜ್ಜಲ್ ಪುಡಿಲಿ ಸ್ನಾನ ಮಾಡುವಂಥದ್ದು. ಈ ತಲೆ ಸ್ನಾನ ಮಾಡೋ ಅಭ್ಯಾಸನೇ ಹೋಗ್ತಾ ಇದೆ. ಬಚ್ಚಲ್ ಮನೆಗೆ ಹೋಗೋದು, ಒಂದ್ ಶಾಂಪೂ ಪ್ಯಾಕೆಟ್ ಹಿಡ್ಕೊಂಡು ಹೋಗೋದು. ಆ ಶಾಂಪೂ ಯಾವ್ಯಾವ್ದೋ ಕೆಮಿಕಲ್ ಇಂದ ಮಾಡಿರುತ್ತೆ. ಈ ಬಿಳಿ ಕೂದಲು ಬಂದ ಚಿಕ್ಕತನದಲ್ಲಿ ಯಾಕೆ ಬರುತ್ತೆ ಅಂದ್ರೆ ಇದೆಲ್ಲ ಮಾಡಿ ಎಲ್ಲ ಸುಲಭ ಆಗ್ಬಿಡ್ಬೇಕು, ಕೆಲಸ ಎಲ್ಲ ಸುಲಭ ಆಗ್ಬೇಕು. ಸುಲಭ ಆಗುವಾಗ ಏನಾಗುತ್ತೆ, ಅದು ಓವರಾಲ್ ಬಾಡಿ ಇದನ್ನೇ ಕಡಿಮೆ ಮಾಡ್ಬಿಡುತ್ತೆ, ಇಮ್ಯುನಿಟಿ ಕಮ್ಮಿ ಆಗುತ್ತೆ, ಕೂದಲಲ್ಲಿ ಬಣ್ಣ ಹೋಗುತ್ತೆ, ಬಿಳಿ ಕೂದಲು ಗ್ರೇ ಹೇರ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರಾಬ್ಲಮು ಶಾಂಪೂಗಳು ನಿಲ್ಲಿಸ್ಬೇಕು. ಆದಷ್ಟು ಸೊಪ್ಪು, ಹಣ್ಣು, ತರಕಾರಿ, ಹಾಲು, ನೀರು ಇದು ನಿಯಮಿತವಾಗಿ ಉಪಯೋಗಿಸ್ಬೇಕು. ಅರ್ಥ ಆಯ್ತಾ? ಆಮೇಲೆ ಕೂದಲು ಉದುರದೇ ಇರಕ್ ಇನ್ನೊಂದು, ಪ್ರತಿದಿನ ನಿಂಬೆ ಹಣ್ಣು ಸ್ನೇಹಿತವಾಗಿ ತಗೋಬೇಕು, ನಲ್ಲಿಕಾಯಿ ತಗೋಬೇಕು, ಮೂಸಂಬಿ ಜ್ಯೂಸ್ ತಗೋಬೇಕು, ಆಮೇಲೆ ಕಿತ್ಲೆ ಹಣ್ಣು, ದಾಳಿಂಬೆ ಹಣ್ಣು, ಇವೆಲ್ಲ ನ್ಯೂಟ್ರಿಷನ್ ಎಲ್ಲಾ ಬಿಟ್ಬಿಟ್ಟು ಸುಮ್ನೆ ಯಾವ್ದೋ ಜಂಕ್ ಫುಡ್ ದಿನ ತಿಂತಾ ಇದ್ರೆ ಯಾವ್ದು ನ್ಯೂಟ್ರಿಷನ್ ಇರಲ್ಲ. ಸೊ ಹಂಗಾಗಿ ಅರ್ಧ ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಲ್ಲಿ ಕೂದಲು ಉದುರೋದಾಗ್ಲಿ, ಬಿಳಿ ಕೂದಲಾಗ್ಲಿ, ಇದೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ಗೆ ಬರುತ್ತೆ. ಅಂದ್ರೆ ಲೈಫ್ ಸ್ಟೈಲ್ ಸರಿ ಮಾಡ್ಕೋಬೇಕು ಮೊದ್ಲು. ಹಾಗಾದ್ರೆ ನಮ್ಮ ಜೀವನ ಶೈಲಿ ಹೇಗಿರ್ಬೇಕು ಅಂತ ಹೇಳ್ತೀರಾ? ಲೈಫ್ ಸ್ಟೈಲ್ ಹೇಗಿರ್ಬೇಕು ಅಂತ ಹೇಳ್ತೀರಾ ಮೇಡಮ್?
ಲೈಫ್ ಸ್ಟೈಲಾ? ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಠೇತ್ ಸ್ವಸ್ಥೋ ರಕ್ಷಾರ್ಥ ಮಾಯುಷಃ. ಬೆಳಗಿನ ಜಾವ ಬೇಗ ಎದ್ದೇಳ್ಬೇಕು. ಈ ತರ ಬೆಳಗ್ಗೆ 8 ಆದ್ರೂ ಎದ್ದೇಳಲ್ಲ, ಹಂಗಾಗತ್ತಾ? ನೀವು ನಮ್ಮ ಏನಂದ್ರೆ ಸುಖಕ್ಕೆ ಜಾರದಷ್ಟು ಶಾರೀರಿಕವಾದ ನಿಯಮಿತವಾದಂತ ಆಹಾರ ಕ್ರಮ ಆಗ್ಬೋದು, ಆಚರಣೆಗಳಾಗ್ಬೋದು, ವ್ಯಾಯಾಮ ಆಗ್ಬೋದು, ಏನಕ್ಕೂ ನಾವು ಬೆಲೆ ಕೊಡ್ತಾ ಇಲ್ಲ. ಬೆಳಗಿನ ಜಾವ ಬೇಗ ಎದ್ದೇಳ್ಬೇಕು. ಎಷ್ಟ್ ಜನ ಎದ್ದೇಳ್ತೀವಿ? ಎಕ್ಸಾಮ್ ಟೈಮ್ ಇದ್ರೆ 2 ದಿನ ಎದ್ದೇಳ್ತಾರೆ ಮಕ್ಕಳು, ಆಮೇಲೆ 6, 7, 8 ಇಷ್ಟೇ, ಆಯ್ತಾ? ರಾತ್ರಿ ಅತಿಯಾದ ಟಿವಿನೂ ಮೊಬೈಲ್ನು ಯೂಸ್ ಮಾಡೋದು ಬಿಡ್ಬೇಕು, ಆಯ್ತಾ? ಇದು ಎಲ್ಲಿ ನಡೀತಾ ಇದೆ? ಅತಿಯಾದ ಯಾವುದೇ ಒಂದು ಇಂದ್ರಿಯನು ತುಂಬಾ ಆ ಇಂದ್ರಿಯಕ್ಕೆ ತುಂಬಾ ಸ್ಟ್ರೈನ್ ಕೊಟ್ಟಾಗ ಆ ಇಂದ್ರಿಯದ ಶಕ್ತಿ ಕಮ್ಮಿ ಆಗಲ್ವಾ? ಈಗ ಕಣ್ಣು ಇದೆ ಅಂತ, ಟಿವಿ ಇದೆ ಅಂತ, ನಮ್ಮ ಮನೇಲಿ ದೊಡ್ಡ ಟಿವಿ ಇದೆ, ನನ್ ಕಣ್ಣಲ್ಲಿ ಶಕ್ತಿ ಇದೆಯಾ ಅಷ್ಟ್ ನೋಡಕ್ಕೆ? ಇಲ್ಲ. ಹೇಳಿ, ನಾವು ದೊಡ್ಡ ಟಿವಿ ಇದೆ ಅಂತ ಸಂಜೆ ಬೆಳಗಾನ 2 ಪಿಕ್ಚರು 3 ಪಿಕ್ಚರು ಬರೋ ಸೀರಿಯಲ್ ಎಲ್ಲಾ ನೋಡ್ತೀನಿ ಅಂದ್ರೆ ನಮ್ ಶಕ್ತಿ ಅದನ್ನ ತಡ್ಕೊಳಕ್ ಆಗತ್ತಾ? ಇದೆಯಾ? ಇಲ್ಲ ಅಲ್ವಾ? ಸೊ ಇದನ್ನ ನಾವು ನಿಯಮಿತವಾದ ವ್ಯಾಯಾಮ, ಪ್ರಾಣಾಯಾಮ ಮಾಡಿದ್ರೆ ಕೂಡ ನಿಮ್ಗೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಪ್ರಾಣಾಯಾಮ ತುಂಬಾ ರೋಗಕ್ಕೆ ಒಳ್ಳೇದು, ಅರ್ಥ ಆಯ್ತಾ? ಸೊ ಅಭ್ಯಾಸ, ಪ್ರಾಣಾಯಾಮ, ನಿಯಮಿತವಾದ ಆಹಾರ, ಮೊದಲನೇದಾಗಿ ಜಂಕ್ ಫುಡ್ ಅನ್ನು ಬಿಡಿಸ್ಬೇಕು. ದಿನ ಮನೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡ್ಬೇಕು. ಹೌದು ಮೇಡಮ್. ಯಾವತ್ತೋ ಒಂದಿನ ಹೋಟ್ಲಿಗೆ ಹೋಗೋದ್ ತಪ್ಪಲ್ಲ, ಆದ್ರೆ ದಿನ ಅದೇ ರೂಢಿ ಆಗ್ಬಿಟ್ರೆ ಹೌದು. ನಮ್ದು ಏನು ಅವರು ಏನ್ ಮಾಡ್ತಾರೆ, ಯಾವ್ಯಾವ್ದೋ ಪ್ರಿಸರ್ವೇಟಿವ್ಸ್ ಹಾಕಿ ಇಡ್ತಾರೆ. ಆ ಪ್ರಿಸರ್ವೇಟಿವ್ಸ್ ಎಷ್ಟ್ ದಿನ ತಿನ್ಬೋದು? ಒಳಗಡೆ ಎಷ್ಟು ಶಕ್ತಿ ಇರುತ್ತೆ ನಮ್ಗೆ ತಡಿಯೋಕೆ? ಒಂದು ಕೈ ರಫ್ ಆಗಿರೋ ಕೈ, ಇಲ್ಲೇ 10 ಮೆಣಸಿನ್ಕಾಯಿ ಹೆಚ್ಚಾಗಿ ಹೆಚ್ಚಿಬಿಟ್ರೆ ಕೈ ಉರಿ ಬರುತ್ತೆ, ಹೌದು ಅಲ್ವಾ? 10 ಮೆಣಸಿನ್ಕಾಯಿ ಹೆಚ್ಚಿದ್ರೆ ಜಾಸ್ತಿಯಾಗಿ ಯಾರೋ ನೆಂಟ್ರು ಮನೆಗ್ ಬಂದ್ರು ಅಂದ್ರೆ ಕೈ ಉರಿ ಬರುತ್ತೆ. ಅಂತದ್ರಲ್ಲಿ ಇದ್ರ 100ರಷ್ಟು ಒಳಗಡೆ ತುಂಬಾ ಸಾಫ್ಟ್ ಆಗಿರುತ್ತೆ. ಅಂತ ಒಂದು ಪರಿಸ್ಥಿತಿನ, ಆ ಒಳಗಡೆ ಇರುವಂತ ಒಂದು ಮ್ಯೂಕಸ್ ಲೇಯರ್ ತುಂಬಾ ಸಾಫ್ಟ್ ಆಗಿರುತ್ತೆ. ಅಲ್ಲಿಗೆ ನೀವು ದಿನಾ ಗೋಬಿ, ದಿನಾ ಪಾನಿಪುರಿ, ದಿನಾ ಯಾವ್ಯಾವ್ದೋ ಇದು ಜಂಕ್ ಫುಡ್ ತಿಂತಾ ಇದ್ರೆ ಅವ್ರು ಏನೇನೋ ಕೆಮಿಕಲ್ಸ್ ಎಲ್ಲ ಆಡ್ ಮಾಡಿರುವಂತ ಫುಡ್ ಅನ್ನು ಕೊಟ್ರೆ ಎಷ್ಟು ದಿನ ಶರೀರ ತಡೆಯುತ್ತೆ? ಸೊ ಇದನ್ನ ಮುಖ್ಯವಾಗಿ ನಾವು ಮನಗಣಬೇಕು. ಏನು ಜಿಹ್ವಾ ಚಾಪಲ್ಯ, ಅತಿ ಜಿಹ್ವಾ ಚಾಪಲ್ಯದಿಂದನೇ ರೋಗ ಬರುವಂತದ್ದು. ಜಿಹ್ವಾ ಚಾಪಲ್ಯಾತ್ ಅಂದ್ರೆ ಗೊತ್ತಾಯ್ತಾ? ಜಿಹ್ವಾ ಲೌಲ್ಯಾತ್ ಅಂತಾನೆ ಶರಕ ಒಂದ್ ಪದ ಹೇಳ್ತಾನೆ. ಜಿಹ್ವಾ ಆದ್ರೆ ತುಂಬಾ ಬಾಯಿ ರುಚಿಗೋಸ್ಕರ ನಾವ್ ಏನೇನೋ ತಿನ್ನಕ್ ಹೋಗ್ತೀವಿ, ಆ ಶರೀರ ತಡೆಯೋ ತನಕ ತಡೆಯುತ್ತೆ. ತಡೆಯಕ್ಕಾಗ್ದಿದ್ದಾಗ ರೋಗಾದಿಗಳು ಬಂದೇ ಬರುತ್ತೆ. ಅದಕ್ಕೆ ಪರಿಶ್ರಮೋ ಮಿತಾಹಾರೋ ಭೂಗತಾವ್ ಅಶ್ವಿನಿ ಸುತೌ ತಾವದಾವನ್ಯಮಾಶ್ರಿತ್ಯ ವೈದ್ಯಮನ್ಯಂ ತಮಾಶ್ರಯೇ. ಅಂದ್ರೆ ಶ್ರಮ ಪಟ್ಟು ಜೀವನ ಮಾಡ್ಬೇಕು, ಮಿತಾಹಾರ ಇರ್ಬೇಕು. ಪರಿಶ್ರಮೋ ಮಿತಾಹಾರೋ ಭೂಗತ, ಇದೆರಡು ಭೂಮಿ ಮೇಲಿರೋ ಅಶ್ವಿನಿ ದೇವತೆಗಳು. ಇದನ್ನ ಆಶ್ರಯಿಸಿದ್ರೆ ಬೇರೆ ವೈದ್ಯರು ನಮಗೆ ಬೇಡ. ಅಂದ್ರೆ ಪರಿಶ್ರಮ ಪಟ್ಟು ಜೀವನ ಮಾಡ್ಬೇಕು, ಮಿತಾಹಾರವಾಗಿರ್ಬೇಕು. ಇದು ಎರಡನ್ನೂ ನಾವು ನಿತ್ಯದಲ್ಲಿ ನಾವು ಅಭ್ಯಾಸದಲ್ಲಿ ಇಟ್ಟಾಗ ನಾವು ಬೇರೆ ವೈದ್ಯರ ಹತ್ರ ಹೋಗ್ಬೇಕಾಗಿಲ್ಲ ಅಂತ ಆಯುರ್ವೇದ ಹೇಳುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಹೌದು ಮೇಡಮ್, ನೀವು ಹೇಳಿದ್ ನಿಜ. ಏಕೆಂದರೆ ನಮ್ಮ ಜೀವನ ಶೈಲಿಲಿ ನಾವು ಒಳ್ಳೆ ರೀತಿಯ ಆಹಾರ ಇರ್ಬೋದು, ದೈಹಿಕ ಚಟುವಟಿಕೆಗಳಲ್ಲಿ ತೊಡಗೋದಿರ್ಬೋದು, ಅದನ್ನೆಲ್ಲ ಮಾಡಿದ್ರೆ ಉತ್ತಮವಾದ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅಂತ ಹೇಳ್ತಾರೆ. ಇಷ್ಟೇ ಅಲ್ಲದೆ ಶಾರೀರಿಕ ಮಾನಸಿಕವಾದ ಸದಾ ನಂಗೆ ಬೇಕು 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 ತುಂಬಾ ಮನಸ್ಸನ್ನ ಒಂದ್ ಲೆವೆಲ್ ಎಲ್ಲದಕ್ಕೂ ನಮ್ಗೇನಿದೆಯೋ ದೇವ್ರು ಏನ್ ಕೊಟ್ಟಿದಾನೋ ಅದ್ರ ತೃಪ್ತಿಯಾಗಿರ್ಬೇಕು. ಅತಿಯಾದ ಕಾಮಕ್ರೋಧಗಳಿಂದ ಮನಸ್ಸನ್ನ ಇದನ್ ಮಾಡ್ಕೊಳ್ಳೋದು, ಆಮೇಲೆ ಯಾವ್ದೋ ಬೇಡದೇ ಇರೋ ವಿಚಾರಗಳನ್ನ ಮಾತಾಡಿ ಮನಸ್ಸನ್ನ ಪ್ರಕ್ಷುಬ್ಧ ಮಾಡ್ಕೊಳ್ಳೋದು. ಸೊ ಇದೆಲ್ಲ ಏನಾಗುತ್ತೆ, ನೆಗೆಟಿವ್ ಎನರ್ಜೀಸ್ ಇಂದ ಅದರಿಂದ ಹೊರಗಡೆ ಆಗಲ್ಲ, ನಮ್ಮ ಮೇಲೆ ಅದು ಪರಿಣಾಮ ಬೀರುತ್ತೆ. ಆಯ್ತಾ? ನಮ್ಮ ಒಂದು ಸೆಕ್ರೀಷನ್ ಮೇಲೇನೆ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇಷ್ಟು ಡಯಾಬಿಟಿಸ್ ಪೇಷಂಟ್ಸ್ ಯಾಕೆ ಆಗ್ತಾ ಇದಾರೆ ಅಂದ್ರೆ, ಡಯಾಬಿಟಿಸ್ ಬಿಕಾಸ್ ಆಫ್ ಸ್ಟ್ರೆಸ್. ಆ ಸ್ಟ್ರೆಸ್, ಓವರ್ ಸ್ಟ್ರೆಸ್ ನಮ್ಮ ಮೇಲೆ ತಗೋತಾ ಇರ್ತೀವಲ್ಲ, ಇದರಿಂದ ಚಿಕ್ಕ ವಯಸ್ಸಿಗೆ ಡಯಾಬಿಟಿಸ್ ಬರ್ತಾ ಇದೆ. ಸೊ ಇದೆಲ್ಲ ಒಂದು ಲೈಫ್ ಸ್ಟೈಲ್ ಡಿಸೀಸಸ್.
ಅತಿಯಾದ ಒಂದು ಆಂಬಿಷನ್, ನನ್ ಕೈಲಿ ಆಗುತ್ತೋ ಇಲ್ವೋ, ನನ್ಗಾಗತ್ತೋ ಇಲ್ವೋ ಯೋಚನೆ ಮಾಡಿದ್ರೆ ಆ ಮುಂದಕ್ಕೆ ಕೈ ಹಾಕ್ತಾ ಇರ್ತೀವಿ. ಅವಾಗ ಏನಾಗುತ್ತೆ, ನಮ್ ಶಕ್ತಿ ಮೀರಿ ಮಾಡುವಾಗ ಶರೀರ ತಡೆಯೋ ಶಕ್ತಿ ಇರಲ್ಲ, ಆಗ ರೋಗಾದಿಗಳು ಬಂದ್ಬಿಡುತ್ತೆ. ಇದಕ್ಕೆ ನಿಯಮಿತವಾದ ಆಹಾರ, ವಿಹಾರ, ವಿಚಾರ. ವಿಚಾರ ಅಂದ್ರೇನು? ಆಹಾರ, ವಿಹಾರ. ವಿಚಾರ ಅಂದ್ರೆ ಮಾನಸಿಕವಾದ ಈಗ ಒಂದು ಆಧ್ಯಾತ್ಮ ಜ್ಞಾನ, ಒಂದು ಯಾವುದೋ ಒಂದು ಪಾಠ ಪ್ರವಚನ ಓದೋದು, ಒಂದು ಶ್ಲೋಕಗಳು ಓದೋದು, ಒಂದಷ್ಟು ಹಾಡುಗಳು ಹೇಳೋದು, ಇದೆಲ್ಲ. ಆಮೇಲೆ ವಿಚಾರ, ಮನಸ್ಸಿನಲ್ಲಿ ಸದಾ ಒಳ್ಳೆ ಭಾವನೆಯಲ್ಲಿ ಇರುವಂತದ್ದು. ಆಹಾರ, ವಿಹಾರ, ವಿಚಾರ. ಈ ಒಳ್ಳೆ ಭಾವನೆ, ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ, ಈ ರೀತಿ ಸದಾ ಎಲ್ಲರಿಗೂ ಉಪಯೋಗ ಆಗೋ ಹಾಗೆ ನಮ್ಮ ಜೀವನ ನಡೆಸೋ ಹಂಗೆ ಎಲ್ರು ನನ್ನ ಕೈಯಲ್ಲಿ ಏನ್ ಸಾಧ್ಯ ನಾನ್ ಮಾಡೋಣ. ಈಗ ಮನೆಯಲ್ಲಿ ಆಗ್ತೇ, ಮನೇಲಿ ನಾನೇನ್ ಮಾಡೋಣ ಅದ್ ಮಾಡ್ಬೇಕು. ಹೊರಗಡೆ ಆಸ್ಪತ್ರೆ ನಮ್ ಕೈಯಲ್ಲಿ ಏನ್ ಸಾಧ್ಯ ಅದ್ ಮಾಡೋಣ. ಆತರ ಪ್ರತಿಯೊಬ್ರು ಚಿಂತನೆ ಮಾಡಿದಾಗ ಲೋಕದಲ್ಲಿ ನೆಗೆಟಿವಿಟೀಸೇ ಇರಲ್ಲ. ನಿಮಗ್ ಸಹಾಯ ಮಾಡಕ್ಕೆ ನಾವಿರ್ತೀವಿ, ನಮಗ್ ಸಹಾಯ ಮಾಡಕ್ ನೀವಿರ್ತೀವಿ. ಅವಾಗ ಮೇಲು ಕೀಳು ಭಾವನೆ ಇರಲ್ಲ, ನಿಮ್ದು ನಮ್ದು ಅಂತ ಇರಲ್ಲ. ಎಲ್ಲರೂ ಒಂದು ಟೀಮ್ ವರ್ಕ್ ಅಲ್ಲಿ ವಿ ಆರ್ ವರ್ಕಿಂಗ್ ಫಾರ್ ದಿ ಬೆಟರ್ಮೆಂಟ್ ಆಫ್ ದಿ ಸೊಸೈಟಿ ಅಂತ ಇರುತ್ತೆ. ಹಿಂಗಿದ್ದಾಗ ಲೋಕದಲ್ಲೂ ರೋಗಾರುಜನಗಳು ಕಮ್ಮಿ ಆಗತ್ತೆ, ದುಃಖಾದಿಗಳು ಕಮ್ಮಿ ಆಗತ್ತೆ. ಕಂಪ್ಯಾರಿಸನ್ಸ್ ಬಿಡ್ಬೇಕು. ಅವನ ಹತ್ರ ಅದಿದೆ, ನಮ್ಮ ಹತ್ರ ಇಲ್ಲ, ನಮ್ಮ ಹತ್ರ ಅವನ ಹತ್ರ ಅದಿದೆ, ಅವನ ಹತ್ರ ಇದೆ, ಕಟ್ಕೊಂಡು ನಮ್ಗೇನಾಗ್ಬೇಕು, ಈ ರೀತಿ ಯೋಚನೆ ನಾವು ಮಾಡ್ಬೇಕು. ಅದೇ ಒಳ್ಳೆ ಯೋಚನೆ ಮಾಡಿದ್ರೆ ಒತ್ತಡಕ್ಕೊಳಗಾಗೋದು ಸಹ ಕಡಿಮೆ ಆಗುತ್ತೆ, ಒತ್ತಡ ಇರಲ್ಲ. ಹಾಗೆಯೇ ಈಗ ಈ ತ್ರಿಫಲದ ಬಗ್ಗೆ ಹೇಳ್ತಾ ಇದ್ರಿ ಮೇಡಮ್, ಅಂದರೆ ಈ ಅರಳೆಕಾಯಿ ಇರ್ಬೋದು, ತಾರೆಕಾಯಿ ಇರ್ಬೋದು, ನೆಲ್ಲಿಕಾಯಲ್ಲಿ ಮೂರಲ್ಲೂ ಸಹ ಒಂದೇ ರೀತಿಯ ಗುಣಗಳಿರುತ್ತೆ, ಅವು ಸಹ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ರಿ. ಬೇಕಾದಷ್ಟು ಒಳ್ಳೇದು. ಹಾಗೇನೆ ಇದರಲ್ಲಿ ಇನ್ನೂ ಯಾವೆಲ್ಲ ರೀತಿಯ ಔಷಧೀಯ ಗುಣಗಳು ಕಂಡು ಬರುತ್ತೆ ಅಂತ ಹೇಳ್ತೀರಾ? ಮೇಡಮ್, ಇದೆಲ್ಲ ನಾನು ಹೇಳಿದ್ನಲ್ಲ, ಇದೆಲ್ಲ ಡೈಜೆಸ್ಟಿವ್ ಸಿಸ್ಟಮ್ ನಲ್ಲಿ ಕೆಲಸ ಮಾಡುತ್ತೆ. ಆಮೇಲೆ ಚರ್ಮ ವಿಕಾರಗಳಲ್ಲಿ ಕೆಲಸ ಮಾಡುತ್ತೆ, ನೇತ್ರ ವಿಕಾರಗಳಲ್ಲಿ ತ್ರಿಫಲ ಕೆಲಸ ಮಾಡುತ್ತೆ. ತ್ರಿಫಲ ಘೃತ ಎಲ್ಲಾನು ನೇತ್ರದಲ್ಲಿ ತುಂಬಾ ಉಪಯೋಗಿಸ್ತೀವಿ. ನೇತ್ರದಲ್ಲಿ ತರ್ಪಣ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ. ತರ್ಪಣ ಅಂದ್ರೆ ಉದ್ದಿನ ಹಿಟ್ಟನ್ನ ಕಣ್ಣಿನ ಸುತ್ತ ಕಟ್ಟಿ, ಎರಡೂ ಕಣ್ಣಿನ ಸುತ್ತ ಉದ್ದಿನ ಹಿಟ್ಟು ಕಟ್ಟಿ, ತ್ರಿಫಲ ಘೃತವನ್ನು ಒಂಚೂರು ಬೆಚ್ಚಗೆ, ಅಂದ್ರೆ ಬಿಸಿ ಅಲ್ಲ, ತುಂಬಾ ಒಂಚೂರು ಲೈಟ್ ಆಗಿ ಅದನ್ನ ಕರಗಿಸ್ಕೊಂಡು ಅದನ್ನ ನಿಧಾನವಾಗಿ ಸೈಡ್ ಇಂದ ಹಾಕಿ ಕಣ್ಣನ್ನ ಮಿಟಕ್ಸೋವಂಥದ್ದು. 100 ಮಾತ್ರ ಕಾಲ, 200 ಮಾತ್ರ ಕಾಲ, ಆತರ. ಅದೇನಾಗುತ್ತೆ, ಕಣ್ಣಿಂದು ಸುತ್ತ, ಕಣ್ಣಿಂದು ರೆಪ್ಪೆ, ಅದ್ರ ಮಸಲ್ಸ್, ಐ ಮಸಲ್ಸ್ ಒಳಗಡೆ ಈ ಇಡೀ ನೇತ್ರ ಏನಿರುತ್ತೆ, ನೇತ್ರ ಗೋಳಕ, ಅಷ್ಟಕ್ಕೂ ಅದು ಒಳಗಡೆಯಿಂದ ಕೆಲಸ ಮಾಡಿ, ರಸಾಯನವಾಗಿ ಕೆಲಸ ಮಾಡಿ ಒಂದ್ ರೀತಿ ರಿಲ್ಯಾಕ್ಸ್ ಆಗತ್ತೆ. IT-BT ಕಂಪನಿಯವರುಗಳಲ್ಲಿ ತುಂಬಾ ಕಣ್ಣಿಂದು ಸಮಸ್ಯೆ ಇರುತ್ತೆ, ಯಾಕೆಂದ್ರೆ ಸದಾ ಐ ಎಕ್ಸ್ಪೋಜರ್ ಇರುತ್ತೆ ಅವ್ರಿಗೆ. ಹಂಗಾಗಿ ಕಣ್ಣು ತುಂಬಾ ಸ್ಟ್ರೈನ್ ಆಗುತ್ತೆ. ಅಂತ ಕಂಡೀಷನ್ಸ್ ಅಲ್ಲಿ ತ್ರಿಫಲ ಇಸ್ ದ ವೆರಿ ಗುಡ್ ಅಂಡ್ ದಿ ಬೆಸ್ಟ್ ಮೆಡಿಸನ್ ಅಂತ ಹೇಳ್ಬೋದು. ತ್ರಿಫಲ ಯಾವ ಫಾರಮ್ ಅಲ್ಲೂ, ತ್ರಿಫಲ ಕಷಾಯದಿಂದ ಕಣ್ ತೊಳಿಬಹುದು, ತ್ರಿಫಲ ಹೊಟ್ಟೆಗೆ ತಗೋಬಹುದು, ತ್ರಿಫಲ ಪೌಡರ್ನ ಕಣ್ಣಿನ ಮೇಲೆ ಲೇಪ, ತ್ರಿಫಲ ಘೃತದಿಂದ ತರ್ಪಣ ಮಾಡೋದು, ತ್ರಿಫಲ ಘೃತವನ್ನು ಒಂದು ಕಾಟನ್ ಪ್ಯಾಡ್ ಮೇಲೆ ಕ್ಲೀನ್ ಆಗಿ ಹರವಿ ಅದನ್ನ ಕಣ್ಮೇಲೆ ಇಟ್ಕೊಂಡು ಮಲ್ಕೊಳ್ಳುವಂಥದ್ದು. ಸೊ ಇದು ಎಲ್ಲಾ ದೃಷ್ಟಿಯಿಂದ ಏನ್ ಫಾರಮ್ ಅಲ್ಲಾದ್ರೂ ಕಣ್ಣಿಗೆ ತ್ರಿಫಲ ತುಂಬಾ ಬೆಸ್ಟ್ ಮೆಡಿಸಿನ್. ಅದೇ ನೀವು ಮೊದಲೇ ಹೇಳ್ತಾ ಇದ್ರಿ, ಈಗ ಒಂದೊಂದು ರೋಗಕ್ಕೂ ಒಂದೊಂದು ಔಷಧಿ ತಗೊಳ್ಳೋದು ಬದಲು ಒಂದು ಔಷಧಿನ ಎಲ್ಲಾ ರೋಗಗಳಿಗೂ ತಗೋಬಹುದು ಅಂತ ಹೇಳ್ತಾ ಇದ್ರು. ಒಂದು ಔಷಧಿ 4-6 ರೋಗಗಳನ್ನ ಗುಣಪಡಿಸುತ್ತೆ. ಈಗ ತ್ರಿಫಲ ಕಷಾಯ, ಈಗ ಹಲ್ಲು ನೋವು ಇರುತ್ತೆ, ತ್ರಿಫಲ ಒಂದು ಗುಳಿಗೆನ ತಕೊಂಡು ಹಲ್ಲಲ್ಲಿ ಇಟ್ಕೊಂಡಾಗ ಹಲ್ಲು ನೋವು ಕಮ್ಮಿ ಆಗುತ್ತೆ. ಯಾತಕ್ಕೆ? ಅಳಲೆಕಾಯಿನ ಬಾಯಲ್ಲಿ ಒತ್ತರಿಸ್ಕೊಂಡ್ರೆ ಗಂಟಲಲ್ಲಿ ಇರುವಂತ ಈಗ ಶೀತ ಆಗತ್ತೆ, ನೆಗಡಿ ಆಗತ್ತೆ, ಆಮೇಲೆ ಗಂಟ್ಲು ಕಟ್ಟೋಗುತ್ತೆ. ಆ ಗಂಟ್ಲು ಕಟ್ಟೋಗಿರೋ ಪರಿಸ್ಥಿತಿನ ಅಳಲೆಕಾಯಿ ಗಂಟ್ಲಲ್ಲಿ ಒತ್ತರಿಸ್ಕೊಂಡಿದ್ದಾಗ ಗಂಟ್ಲು ಕಟ್ಟಿರೋದು ಕಿಟ್ಟೋಗುತ್ತೆ. ಅಳಲೆಕಾಯಿ ಅಷ್ಟು ಚೆನ್ನಾಗಿ ಪವರ್ಫುಲ್. ಅದೇ ತರ ಈಗ ತ್ರಿಫಲ ಟ್ಯಾಬ್ಲೆಟ್ಸ್ ಬರ್ತಾ ಇದೆ, ಅಥವಾ ತ್ರಿಫಲ ಚೂರ್ಣವನ್ನು ಬಿಸಿನೀರಲ್ಲಿ ಹಾಕೊಂಡು ಬಾಯಿ ಮುಕ್ಕಳಿಸೋದು, ಅಥವಾ ಒಂದು ಹಲ್ಲು ಉಜ್ಜೋದಕ್ಕೆ ನಾನು ಆಗ್ಲೇ ದಂತಧಾವನ ಚೂರ್ಣ ಹೇಳಿದೆ. ಹೀಗೆಲ್ಲ ಮಾಡಿದ್ರೆ ಬಾಯಲ್ಲಿ ಸಂಬಂಧಪಟ್ಟಂತ ಮಾತಾಡೋದಾಗ್ಬೋದು, ಬಾಯಿ ಹುಣ್ಣಾಗ್ಬೋದು, ಆಮೇಲೆ ಬಾಯಿಂದ ಈ ವಾಯ್ಸ್ ಇದಾಗ್ಬೋದು, ಇದೆಲ್ಲ ತ್ರಿಫಲ ಸಹಾಯಕಾರಿ ಆಗುತ್ತೆ. ನಿಮ್ಗೆ ಗೊತ್ತಾದಂಗೀಗ
ಕಣ್ಣಿಗೆ ಒಳ್ಳೇದಾಯ್ತು, ಬಾಯಿನ ಒಂದು ಸಮಸ್ಯೆಗಾಯ್ತು, ಚರ್ಮ ರೋಗಕ್ಕಾಯ್ತು, ಕುಷ್ಠ ರೋಗಕ್ಕಾಯ್ತು, ಪ್ರಮೇಹ ರೋಗಕ್ಕಾಯ್ತು, ರಸಾಯನವಾಗೂ ಕೆಲಸ ಮಾಡುತ್ತೆ, ಮಲಬದ್ಧತೆ ನಿವಾರಿಸಿ ಮಾಡಿ ಅರ್ಧ ರೋಗವನ್ನು ನಿವಾರಿಸುತ್ತೆ. ಹಾಗಾಗಿ ಒಂದೇ ಒಂದು ತ್ರಿಫಲ ಕೆಮ್ಮು, ಶೀತ, ನೆಗಡಿಯಿಂದ ಹಿಡಿದು ಬೇದಿಯಿಂದ ಹಿಡಿದು ಎಷ್ಟು ರೋಗಕ್ಕೆ ಇದು ಅನುಕೂಲ ಆಗ್ತಾ ಇದೆ. ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ರಿ ಮೇಡಮ್. ಇಷ್ಟೊತ್ತು ನಮ್ಮ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಗಿಡಮೂಲಿಕೆಗಳಲ್ಲಿ ಒಂದಾದ ತ್ರಿಫಲ ಅಂದರೆ ಹರಳೆಕಾಯಿ, ತಾರೆಕಾಯಿ, ನಲ್ಲಿಕಾಯಿ ಈ ಮೂರರಲ್ಲಿ ಇರುವಂತಹ ಔಷಧೀಯ ಗುಣಗಳ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಪ್ರತಿನಿತ್ಯ ನಾವು ಈ ತ್ರಿಫಲವನ್ನು ಬಳಸೋದ್ರಿಂದ ಆರೋಗ್ಯಕರವಾಗಿರ್ಬೋದು ಎಂಬೆಲ್ಲ ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಗಿಡಮೂಲಿಕೆಗಳು ಅಂದರೆ ಮನೆಯಲ್ಲಿ ದೊರೆಯುವಂತಹ ಆಹಾರ ಪದಾರ್ಥಗಳನ್ನು ಬಳಸ್ಕೊಂಡು ಯಾವೆಲ್ಲ ರೀತಿಯ ಔಷಧೀಯ ಗುಣಗಳನ್ನು ಮಾಡ್ಕೋಬಹುದು, ಹಾಗೆಯೇ ಅವುಗಳನ್ನು ನಮ್ಮ ದಿನನಿತ್ಯದಲ್ಲಿ ಬಳಸೋದ್ರಿಂದ ಏನೆಲ್ಲ ಆರೋಗ್ಯಕರ ಗುಣ ಲಕ್ಷಣಗಳು ಕಂಡುಬರುತ್ತೆ ಎಂಬೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಮೈಸೂರಿನ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಸ್ಥಾಯಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಶಿರೇಖಾ ಎಚ್ಎರವರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.